Dear students, welcome back to Sync the Socio, a YouTube channel for sociology classes. Today we are going to talk about the discipline core course 7 Sociology of Marginalized Groups for 4th semester. ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರ ಈ ಒಂದು ಡಿಸಿಪ್ಲಿನ್ ಕೋರ್ಸ್ನ ಕುರಿತಾಗಿ ಯಾವ ಯಾವ ವಿಷಯಗಳನ್ನು ಈ ಒಂದು ಕೋರ್ಸ್ನಲ್ಲಿ ನಾವು ಅಧ್ಯಯನ ಮಾಡ್ತೇವೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಐ ಆಮ್ ದೀಪಾ ಎಸ್ ವಿ, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿ ಅಟ್ GFJC ಯಲಹಂಕ, ಬೆಂಗಳೂರು. The course outcomes talks about like this: to attain the knowledge of marginalization and marginalized groups in India. We have any number of marginalized groups in India. How they have become the marginalized groups through the process of marginalization, that we need to try to understand. ಸೊ ಹಾಗಾಗಿ ಭಾರತದಲ್ಲಿರುವಂತಹ ಅಂಚೀಕರಣಗೊಂಡ ಸಮೂಹಗಳು ಅಥವಾ ಸಬಾಲ್ಟರ್ನ್ ಗ್ರೂಪ್ಸ್ ಅಂತ ಏನು ಕರಿತೀವಿ, ಅಲಕ್ಷಿತ ಸಮೂಹಗಳು ಅಂತ ಏನು ಕರಿತೀವಿ, ಇವು ಹೇಗೆ ಅಂಚೀಕರಣಗೊಂಡಿದೆ ಅನ್ನುವುದರ ಬಗ್ಗೆ ಒಂದು ಜ್ಞಾನವನ್ನು ಪಡೆದುಕೊಳ್ಳುವಂಥದ್ದು ಇದರ ಒಂದು ಕೋರ್ಸ್ ಔಟ್ಕಮ್ ಆಗಿರುವಂಥದ್ದು. ಎರಡನೇದಾಗಿ ನಾವು ನೋಡೋದೇ ಆದರೆ, ಟು ಅಂಡರ್ಸ್ಟ್ಯಾಂಡ್ ದ ಇಂಪ್ಯಾಕ್ಟ್ ಆಫ್ ಪವರ್ಲೆಸ್ನೆಸ್ ಇನ್ ಸೋಷಿಯಲ್ ಲೈಫ್. ಸಾಮಾಜಿಕ ಜೀವನದಲ್ಲಿ ಶಕ್ತಿಹೀನತೆ ಅಥವಾ ಅಧಿಕಾರಹೀನತೆ ಎನ್ನುವಂಥದ್ರ ಒಂದು ಪ್ರಭಾವ ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. We need to understand the impact of powerlessness in social life. When you have a power, the social life that you are going to enjoy, the social life that you are going to look at, the way you are going to lead your life is completely different. When you are a powerlessness person, that impact is going to be completely different. That we need to try to understand so that we can come out of that situation. The third course outcome is to attain the ability to participate and critically view the efforts undertaken to address the inequalities. There are any number of inequalities in the society, and those inequalities are leading to marginalization. It is a process. That is why we need to critically view all these inequalities so that equality can be brought into the society. ಅಸಮಾನತೆಗಳನ್ನು ಒಳಗೊಂಡಂತಹ ಸಮಾಜದಲ್ಲಿ ಯಾವ ರೀತಿಯಾಗಿ ಈ ಅಸಮಾನತೆಗಳು ಅಂಚೀಕರಣಗೊಳ್ಳುವ ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ ಅಥವಾ ಆಗ್ತಾ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ವಿಮರ್ಶಾತ್ಮಕವಾಗಿ ಈ ಅಸಮಾನತೆ ಅಥವಾ ನಾವು ಈ ಒಂದು ಅಲಕ್ಷಿತತೆ ಅನ್ನುವಂಥದ್ದೇನಿದೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಬರಬೇಕಾಗತ್ತೆ. ಮುಂದುವರೆದು ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸ್ಟ್ರಕ್ಚರ್ ಆಫ್ ದ ಕೋರ್ಸ್. ಈ ಒಂದು ಕೋರ್ಸ್ನ ಒಂದು ರಚನೆ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದೇ ಆದರೆ, ದ ಕಂಟೆಂಟ್ ಆಫ್ ಕೋರ್ಸ್ ಡಿಸಿಪ್ಲಿನ್ ಕೋರ್ಸ್ 7 Sociology of Marginalized Groups ಈಸ್ ಹ್ಯಾವಿಂಗ್ 42 hours ಆಫ್ ಟೀಚಿಂಗ್ ಕ್ಲಾಸಸ್. 42 ಗಂಟೆಗಳ ಕಾಲ ಈ ಒಂದು ಕೋರ್ಸನ್ನು ನಾವು ಅಧ್ಯಯನ ಮಾಡ್ತೇವೆ. ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರ ಎನ್ನುವಂತಹ ಪತ್ರಿಕೆ ಇದು 3 ಘಟಕಗಳನ್ನು ಒಳಗೊಂಡಿರುವಂಥದ್ದು. ಪ್ರತಿಯೊಂದು ಘಟಕವು 3 ಅಧ್ಯಾಯಗಳನ್ನು ಒಳಗೊಂಡಿರುತ್ತದೆ. 3 units comprising of 3 chapters in each unit. So we are going to try to understand unit 1 today, that is 3 chapters. The first unit talks about introduction towards the concept of marginalization, the meaning, definitions, and the nature of marginalization. ಮೊದಲನೇ ಘಟಕದಲ್ಲಿ ಮೊದಲನೇ ಚಾಪ್ಟರ್ನಲ್ಲಿ ನಾವು ಅಧ್ಯಯನ ಮಾಡುವಂಥದ್ದು ಅಂಚೀಕರಣ ಅನ್ನುವಂತಹ ಪ್ರಕ್ರಿಯೆಯ ಅರ್ಥ, ವ್ಯಾಖ್ಯಾನಗಳು ಮತ್ತು ಸ್ವರೂಪ ಎಂತಹದ್ದು ಅನ್ನುವಂಥದ್ದು. ಯಾಕೆ ಇದರ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಬಂದಾಗ, ಇದು ಒಂದು ಸಮಾಜದಿಂದ ಮತ್ತೊಂದು ಸಮಾಜಕ್ಕೆ ಭಿನ್ನವಾಗಿರುತ್ತೆ. ಮಾರ್ಜಿನಲೈಸೇಷನ್ ಈಸ್ ಕಂಪ್ಲೀಟ್ಲಿ ರಿಲೇಟಿವ್ ಫ್ರಮ್ ಒನ್ ಸೊಸೈಟಿ ಟು ಅನದರ್ ಸೊಸೈಟಿ. ಹಾಗಾಗಿ ಇದರ ಒಂದು ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಪ್ರಮುಖವಾಗುತ್ತೆ. ನಂತರದಲ್ಲಿ ನಾವು ಅಧ್ಯಯನ ಮಾಡುವಂಥದ್ದು ಸಾಮಾಜಿಕ, ರಾಜಕೀಯ, ಆರ್ಥಿಕ ಪ್ರಕಾರದ ಅಂಚೀಕರಣ ಅಥವಾ ವಿಧಗಳು.
the different types of marginalization. When we are talking about the marginalization types, the social, political, and economic types, they may be ascribed or they may be the ones you have experiencing in the society. ಅವು ಕೆಲವು ಸಂದರ್ಭಗಳಲ್ಲಿ ಜನ್ಮತಃ ಬಂದಿರುವಂಥವಾಗಿರುತ್ತೆ, ಕೆಲವು ಸಂದರ್ಭದಲ್ಲಿ ಅಸಾಧಾರಣವಾಗಿ ನಾವು ಸಮಾಜದಲ್ಲಿ ಅದನ್ನು ನಾವು ಆ ಪ್ರಕಾರದ ಅಂಚೀಕರಣದ ಸಮೂಹಗಳ ಒಳಗೆ ಸೇರಿಕೊಳ್ಳುವಂತಹ ಒಂದು ಪ್ರಸಂಗ ಒದಗಿ ಬರುತ್ತೆ. ಇವುಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಮುಂದುವರೆದು ರಿಲೇಷನ್ಶಿಪ್ ಬಿಟ್ವೀನ್ ಮಾರ್ಜಿನಲೈಸೇಷನ್ ಆ್ಯಂಡ್ ಸೋಷಲ್ ಎಕ್ಸ್ಕ್ಲೂಷನ್. Why relationship between marginalization and social exclusion we need to study is because when we say marginalization, it is a combination of a process where there is a discrimination and social exclusion. ಸಾಮಾಜಿಕ ಬೇರ್ಪಡಿಸುವಿಕೆ ಅಥವಾ ಹೊರಗಿಡುವಿಕೆ ಅಂತ ಏನು ಹೇಳ್ತೀವಿ, ಇದರ ಮತ್ತು ತಾರತಮ್ಯತೆಯ ಒಂದು ಕಾಂಬಿನೇಷನನ್ನೇ ನಾವು ಅಂಚೀಕರಣ ಅಂತ ಕರಿತಾ ಬರ್ತೇವೆ. ಹಾಗಾಗಿ ಈ ಎರಡೂ ಪ್ರಕ್ರಿಯೆಗಳಿಗೆ ಇರುವಂತಹ ಒಂದು ಸಂಬಂಧ ಎಂತಹದ್ದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಾವು ನೋಡೋದೇ ಆದರೆ ಸಮಾಜಶಾಸ್ತ್ರಜ್ಞರಾದಂತಹ ರಾಬರ್ಟ್ ಎಜ್ರಾ ಪಾರ್ಕರ್ ಅವರು 1926ರ ಸಂದರ್ಭದಲ್ಲಿ ಮಾರ್ಜಿನಲ್ ಮ್ಯಾನ್ ಅನ್ನುವಂತಹ ಒಂದು ಪದವನ್ನು ಅವರು ಹೇಳ್ತಾ ಬರ್ತಾರೆ. ಇದರಲ್ಲಿ ಅವರು ಹೇಳೋದೇನು ಅಂತ ಹೇಳಿದ್ರೆ, ಎರಡು ವಿಭಿನ್ನ ಜನಾಂಗೀಯ ಸಮೂಹಗಳಿಗೆ ಸೇರುವಂತಹವರಿಗೆ ಹೇಗೆ ಇದು ಇನ್ಫ್ಲುಯೆನ್ಸ್ ಆಗತ್ತೆ, ಆಗ ಅವರು ಹೇಗೆ ಈ ಒಂದು ಅಂಚೀಕರಣ ಅಥವಾ ಅಲಕ್ಷಿತಗೊಳ್ಳುತ್ತಾರೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥ ಒಂದು ಪ್ರಯತ್ನವನ್ನು ರಾಬರ್ಟ್ ಎಜ್ರಾ ಪಾರ್ಕ್ ಅವರು ಮಾಡಿರುವಂಥದ್ದು. The term marginal man was first coined by the famous sociologist Robert Ezra Park during 1926 when he was studying about the racial groups or ethnic groups, where an individual is influenced by two differing ethnic and racial groups. In order to describe this, he used the word marginal man. Similarly, during 1928, he introduced the concept of marginality. ಮಾರ್ಜಿನಾಲಿಟಿ ಅನ್ನುವಂತಹ ಒಂದು ಪದವನ್ನು ಪರಿಕಲ್ಪನೆಯನ್ನು ರಾಬರ್ಟ್ ಎಜ್ರಾ ಪಾರ್ಕ್ ಅವರು 1928ರಲ್ಲಿ ಇದನ್ನು ಅವರು ಮೊಟ್ಟ ಮೊದಲನೇ ಬಾರಿಗೆ ಸಮಾಜಶಾಸ್ತ್ರಕ್ಕೆ ಪರಿಚಯವನ್ನು ಮಾಡಿಕೊಡ್ತಾರೆ. The second chapter talks about the causes of marginalization and the different marginalized groups. ಅಂಚೀಕರಣ ಪ್ರಕ್ರಿಯೆಗೆ ಅನೇಕ ಕಾರಣಗಳು ಇರುವಂಥದ್ದು. ಆ ಕಾರಣಗಳು ಯಾವುವು ಅನ್ನೋದನ್ನು ನಾವು ಈ ಒಂದು ಎರಡನೇ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡ್ತೇವೆ. ಅದೇ ರೀತಿಯಾಗಿ ಅಂಚೀಕರಣಗೊಂಡಂತಹ ಸಮೂಹಗಳು ಅಥವಾ ಅಲಕ್ಷಿತಗೊಂಡಂತಹ ಸಮೂಹಗಳು ಯಾವ್ಯಾವುದು ಅನ್ನುವಂಥದ್ದನ್ನು ಸಹ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ಅಲ್ಲಿ ಜಾತಿ ಆಧಾರಿತ, ಲಿಂಗಾಧಾರಿತ, ವಿಕಲಚೇತನರು, ಅಲ್ಪಸಂಖ್ಯಾತರು, ಬುಡಕಟ್ಟು ಜನರು, ವಯೋವೃದ್ಧರು ಅಥವಾ ಹಿರಿಯರು ಇವರೆಲ್ಲರೂ ಸಹ ಅಂಚೀಕರಣಗೊಂಡಂತಹ ಸಮೂಹಗಳಿಗೆ ಬರ್ತಾರೆ. ಹೇಗೆ ಇವರು ಇಲ್ಲಿ ಅಂಚೀಕರಣಗೊಂಡಿರುವಂತಹ ಸಮೂಹ ಅಂತ ಹೇಳಿ ನಾವು ಹೇಗೆ ಮಾತನಾಡ್ತಾ ಬರ್ತೇವೆ ಅನ್ನೋದನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತಾ ಬರಬೇಕಾಗತ್ತೆ. Marginalized groups are the caste, gender, people with disabilities, minorities, tribes, and elderly. How these have been termed as marginalized groups, in what context, that we try to understand in chapter 2. Hence, when we are going to talk about the causes of marginalization, they are the social exclusion, globalization, displacement, the natural or unnatural disasters. The natural disaster COVID-19 can be given as an example. When you are going to learn in the class about the causes of marginalization, you will be able to understand all these causes. ತರಗತಿಯಲ್ಲಿ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಈ ಅಂಚೀಕರಣಗೊಂಡಂತಹ ಪ್ರಕ್ರಿಯೆಯ ಕಾರಣಗಳು ಯಾವ್ಯಾವುದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಸಾಮಾಜಿಕ ಹೊರಗಿಡುವಿಕೆ, ಜಾಗತೀಕರಣ, ಸ್ಥಾನಪಲ್ಲಟ,
ನೈಸರ್ಗಿಕ ಅಥವಾ ಅಸ್ವಾಭಾವಿಕವಾದಂತಹ ವಿಪತ್ತುಗಳು ಅಥವಾ ಅನಾಹುತಗಳು ಹೇಗೆ ಕಾರಣಗಳಾಗಿವೆ ಅನ್ನೋದನ್ನು ಅಧ್ಯಯನ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಬರ್ಬೋದು. ಈ ಸಂದರ್ಭದಲ್ಲಿ ನೈಸರ್ಗಿಕ ವಿಪತ್ತುಗಳು ಅಂತ ಹೇಳಿದಾಗ ನಾವು ಕೋವಿಡ್-19 ಒಂದು ಉದಾಹರಣೆಯಾಗಿ ತೆಗೆದುಕೊಳ್ತಾ ಬರ್ಬೋದು. ಸ್ಥಾನಪಲ್ಲಟ ಅಂತ ಹೇಳಿದಾಗ ನಾವಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುವಂಥದ್ದು, ಯಾವುದೇ ರೀತಿಯಾದಂತಹ ಅಭಿವೃದ್ಧಿಪರ ಕಾರ್ಯಕ್ರಮಗಳನ್ನು ನಾವು ಸಮಾಜದಲ್ಲಿ ಮಾಡಬೇಕಾಗಿ ಬಂದಾಗ ಸರ್ಕಾರದಿಂದ ಅಲ್ಲಿ ಅನೇಕ ಸಮೂಹಗಳ ಸ್ಥಾನಪಲ್ಲಟವಾಗ್ತಾ ಬರುತ್ತೆ. ಆ ಸಂದರ್ಭದಲ್ಲಿ ಸ್ಥಾನಪಲ್ಲಟಗೊಂಡಂತಹ ಸಮುದಾಯಗಳು ಅವು ಅಂಚೀಕರಣಗೊಂಡಂತಹ ಸಮೂಹಗಳಾಗಿ ಮಾರ್ಪಾಡಾಗುವಂತಹ ಒಂದು ಪ್ರಕ್ರಿಯೆ ಉಂಟಾಗಬಹುದು. Whenever there is going to be a development programs from the government, it might result in displacement. It leads to marginalization of those particular communities. So that we are going to try to understand in this particular chapter. Marginalization is not a social phenomena, but it's a type of a process. ಅಂಚೀಕರಣಗೊಳ್ಳುವುದು ಅನ್ನುವಂಥದ್ದು ಒಂದು ಸಾಮಾಜಿಕ ವಿದ್ಯಮಾನವಲ್ಲ, ಇದು ಒಂದು ರೀತಿಯ ಪ್ರಕ್ರಿಯೆ. ಸೊ ಈ ಪ್ರಕ್ರಿಯೆ ಅನ್ನುವಂಥದ್ದು ಯಾವ ರೀತಿ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದರೆ, ಇದರ ಸೂಚ್ಯಂಕಗಳು ಯಾವುದು ಅನ್ನೋದನ್ನು ನಾವು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸಾಮಾಜಿಕ ಆರ್ಥಿಕ ಸೂಚ್ಯಂಕಗಳು ಯಾವ್ಯಾವುದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಬಡತನ, ಸಾಪೇಕ್ಷ ಅಭಾವ ಅಥವಾ ವಂಚಿತತೆ, ಶೋಷಣೆ, ತಾರತಮ್ಯ, ಶೈಕ್ಷಣಿಕ ಹಿಂದಿಳಿದಿರುವಿಕೆ, ಅಸಮಾನತೆ ಮತ್ತು ಅಸ್ಪೃಶ್ಯತೆ ಈ ಎಲ್ಲವುಗಳು ಹೇಗೆ ಸೂಚ್ಯಂಕಗಳಾಗಿವೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದು. Whenever we are talking about marginalization, it is not a social phenomena, but it's a type of a process. Definitely, we need to understand the indices of marginalization. So we are going to talk about the socio-economic indices, likely poverty, relative deprivation, exploitation, discrimination, educational backwardness, inequality, and untouchability. When we are going to try to understand all these things, definitely we are going to try to understand the various types of marginalized groups, how they have fallen into that particular group. Dear students, thank you for listening to the the video number 1, where we have tried to understand very briefly about Unit 1. The next session is going to be on Unit 2. ಇಲ್ಲಿಯವರೆಗೆ ನಾವು ಘಟಕ 1ರಲ್ಲಿ ಬರುವಂತಹ 3 ಅಧ್ಯಾಯಗಳ ಅಡಿಯಲ್ಲಿ ಏನೆಲ್ಲವನ್ನು ನಾವು ಈ ಸೆಮಿಸ್ಟರ್ನಲ್ಲಿ ಅಧ್ಯಯನ ಮಾಡ್ತೇವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಬಹಳ ಸಂಕ್ಷಿಪ್ತವಾಗಿ. ತರಗತಿಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ನೀವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಬರಬಹುದು. ಥ್ಯಾಂಕ್ ಯು. ನೆಕ್ಸ್ಟ್ ಸೆಷನಲ್ಲಿ ನಾವು 2ನೇ ಘಟಕವನ್ನು ಅಧ್ಯಯನ ಮಾಡೋದಕ್ಕೆ ಪ್ರಯತ್ನ ಮಾಡುವಂಥದ್ದು.